ಗ್ಯಾಸ್ ರೀಫಿಲ್ಲಿಂಗ್ ಎಷ್ಟೊಂದು ಈಸಿನಾ ಗುರು? ಬಗಲಲ್ಲೇ ಸ್ಕೂಲು, ಬಗಲಲ್ಲೇ ಮನೆಗಳು, ಆದ್ರೂ ಡೋಂಟ್ ಕೇರ್. ಕೇಳಕ್ ಹೋದ್ರೆ ಏನ್ ಆಕ್ಟಿಂಗ್, ಏನ್ ಹಾರಾಟ. ಸ್ಕೂಲ್ ಬಸ್ ಡ್ರೈವರ್ನ ಕರಾಳ ಗ್ಯಾಸ್ ದಂಧೆ. ಎಸ್, ಮೊದಲೇ ಕಲಿಯುಗದಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭಯ. ಮೈಯೆಲ್ಲ ಕಣ್ಣಾಗಿದ್ರು ಯಮರಾಜ ಯಾವಾಗ ಎದೆ ಮೇಲೆ ಕೂತು ಎಳ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಇಂಥದ್ರಲ್ಲಿ ಇಲ್ಲಿ ನೋಡಿ, ಲೈಸೆನ್ಸ್ ಇಲ್ಲ, ಸೇಫ್ಟಿ ಇಲ್ಲ, ಕೇಳಿದ್ರೆ ಏನೇನೂ ಇಲ್ಲ. ದೊಡ್ಡ ದೊಡ್ಡ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಗಳೇ ನಾಚಿ ನೀರಾಗುವಂತೆ ಸಲೀಸಾಗಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯನ್ನ ಶುರು ಹತ್ಕೊಂಡವನೇ ಈವಣ್ಣ. ಅಂದಹಾಗೆ ಇದು ನೆಲಮಂಗಲ ಟಿ ಬೇಗೂರಿನ ಬೈರನಹಳ್ಳಿ ಕ್ರಾಸ್. ಅಸಲಿಗೆ ಈತನದ್ದು ಪಾರ್ಟ್ ಟೈಮ್ ಕೆಲಸ. ಇನ್ನು ಫುಲ್ ಟೈಮ್ ಕೆಲಸ ಏನಪ್ಪಾ ಅಂತಂದ್ರೆ ನೀವೇ ನೋಡ್ಬಿಡಿ. ಅಸಲಿಗೆ ಅಣ್ಣ ಸೌಂದರ್ಯ ಶಾಲೆಯ ಬಸ್ ಡ್ರೈವರ್. ಸೈಕಲ್ ಗ್ಯಾಪ್ನಲ್ಲಿ ಈ ರೀತಿ ಲೈಸೆನ್ಸ್ ಇಲ್ಲದ ಗ್ಯಾಸ್ ರೀಫಿಲ್ಲಿಂಗ್ ಕೆಲಸವನ್ನ ಮಾಡ್ತಾವ್ರೆ ಅಷ್ಟೇ. ದಾರಿ ಮಧ್ಯೆ ಮಕ್ಕಳ ಬಸ್ ಅನ್ನ ನಿಲ್ಲಿಸಿ ಈ ರೀತಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಗೆ ಇಳಿದಿರೋ ಈ ಆಸಾಮಿಗೆ ಕಿಂಚಿತ್ತಾದ್ರೂ ಮಕ್ಕಳ ಮೇಲೆ ಪ್ರೀತಿ ಅಥವಾ ತಾವು ಮಾಡ್ತಾ ಇರೋ ಕೆಲಸ ಬಗ್ಗೆ ಏನಾದ್ರೂ ಜವಾಬ್ದಾರಿ ಇದೆಯಾ? ನೀವೇ ನೋಡ್ರಿ. ಏನ್ ತಗೊಂಡೋಗೋದು? ರೀಫಿಲ್ ಮಾಡ್ಕೊಡ್ತಿರೋದು ನೀನು? ಎಲ್ಲಿ ರೀಫಿಲ್ ಮಾಡ್ರಿ? ಎಲ್ಲಿ ರೀಫಿಲ್ ಮಾಡಿದೆ? ಯಾರಪ್ಪ ಚೆಕ್ ಮಾಡಕ್ ಬಂದಿದ್ದ? ರೀಫಿಲ್ ಮಾಡ್ಸಕ್ ಬಂದಿದ್ದಪ್ಪ? ಗಾಡಿ ಬಿಟ್ಟು ಬರ್ತೀನಿ. ಏನ್ ಗಾಡಿ ಬಿಟ್ಟು ಬರೋದು ನೀನು? ಆ ಸೌಂದರ್ಯ ಕಾಲೇಜ್ ವ್ಯಾನ್ ಓಡಿಸ್ತಿದ್ಯಾ ನೀನ್? ಯಾರು ರೀಫಿಲ್ ಮಾಡಕ್ ನಿನ್ನ ಹತ್ರ ಡಾಕ್ಯುಮೆಂಟ್ಸ್ ಯಾರು ಕೊಟ್ಟವ್ರೆ? ಯಾರು ರೀಫಿಲ್ ಮಾಡ್ತಾರದು? ರೀಫಿಲ್ ಮಾಡಿ ಕೊಟ್ಟಿದ್ಯಾ? 5 ನಿಮಿಷ ಇರಕ್ ನಾನೇನು ಇರೋ ನಿಮಿಷ. ಏನ್ ಹೆಸರು ನಿಂದು? ಏನ್ ಹೆಸರು ನಿಂದು? ಗಾಡಿ ಇದು ಅಲ್ಲಿ ಗಾಡಿ ಕೊಟ್ಟು ಕಾಸು ಕೊಡ್ತೀನಿ. ಯಾರು ನೀನ್ ರೀಫಿಲ್ ಮಾಡ್ಸಕ್ 350 ಗ್ಯಾಸ್ ಕೊಟ್ಟ ರೀಫಿಲ್ ಮಾಡಿಸ್ತಾನಪ್ಪ? ರೀಫಿಲ್ ಮಾಡ್ಕೊಟ್ರ? ರೆಡಿ ಮಾಡ್ಕೊಟ್ರದ್ರಿ. ರೀಫಿಲ್ ಮಾಡ್ಕೊಟ್ರು ಅಂತ ಅಲ್ಲಿ ಹೇಳಿಲ್ವಾ? ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ? ಇಲ್ಲಿ ಅಂಗಡಿ ನಡೆಸ್ತಾ ಇದೆಯಾ? ರೀಫಿಲ್ ಮಾಡ್ತಾ ಇದೆಯಾ? ನೀನ್ ಇರಪ್ಪ, ಒಂದು 5 ನಿಮಿಷ ಬಂದೆ. 100 ರೂಪಾಯಿ ಕಾಸು ಕೊಡೋದು. ಗಾಡಿ ಬಿಟ್ಟು ಬರ್ತೀನಿ. ಗ್ಯಾಸ್ ರೀಫಿಲ್ಲಿಂಗ್ ಅನ್ನುವಂಥದ್ದು ಒಂದು ಜೀವಂತ ಬಾಂಬ್ ಇಡುವಂತಹ ದಂಧೆ. ಇದು ಒಂದು ಸಣ್ಣ ಕಿಡಿ ತಾಕಿದ್ರೂ ಸಾಕು, ಇಡೀ ಏರಿಯಾನೇ ಧ್ವಂಸ ಆಗಿ ಎಷ್ಟೋ ಜೀವಗಳಿಗೆ ಹಾನಿ ಆಗೋ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಆಗಿರುವ ಉದಾಹರಣೆಯೂ ಕೂಡ ಇದೆ. ಇಂತಹದ್ದೇ ಒಂದು ರಾಜಧಾನಿಯ ನೆಲಮಂಗಲದ ಟಿ ಬೇಗೂರು ಬಳಿ ರಾಜಾರೋಷವಾಗಿ ನಡೀತಾ ಇರುವಂತಹ ದಂಧೆ ಬಗ್ಗೆ ನಾವಿವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿದ್ದೀವಿ. ಹೌದು, ತಮ್ಮ ಪ್ರಾಣಕ್ಕೂ ಕುತ್ತು ತಂದುಕೊಂಡು ಬೇರೆಯವರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಭಯಾನಕ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡು ರಸ್ತೆಯಲ್ಲೇ ನಡೀತಾ ಇರುವುದು ಗಮನಿಸಬಹುದಾಗಿದೆ. ಒಳ್ಳೆ ವ್ಯವಸ್ಥಿತವಾಗಿ ಒಂದು ಗೋಡೌನ್ ರೀತಿಯ ಮನೆಯಲ್ಲಿ ಅಸುರಕ್ಷಿತವಾಗಿ ಕೇಬಲ್ಗಳು, ಬ್ಯಾಟರಿಗಳು ಅಲ್ಲೇ ಇರುವುದನ್ನ ಗಮನಿಸಬಹುದು. ಇವು ಯಾವಾಗ ಬೇಕಾದರೂ ಕೂಡ ಬ್ಲಾಸ್ಟ್ ಆಗಬಹುದು. ಇದು ಗೊತ್ತಿದ್ದು ಯಾರದೇ ಭಯ ಇಲ್ಲದೆ ಗ್ಯಾಸ್ ರೀಫಿಲ್ಲಿಂಗ್ ನಡೆಸ್ತಾ ಇರುವ ದೃಶ್ಯಗಳನ್ನ ನೀವು ಗಮನಿಸಬಹುದಾಗಿದೆ. ಈ ಘಟನೆ ನಡೆದಿರುವುದು ಎಂಡೋ ಗ್ಯಾಸ್ ಶ್ರೀ ವೀರಭದ್ರೇಶ್ವರ ಗ್ಯಾಸ್ ಏಜೆನ್ಸಿ, ಬೈರನಹಳ್ಳಿ ಕ್ರಾಸ್, ಟಿ ಬೇಗೂರು, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ. ಎಸ್, ಹೀಗೆ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋದು ಮಾಡಿ ಮಾಧ್ಯಮದವರಿಗೇನೆ ಹವಾಜ್ ಆಗ್ತಾ ಇರೋ ಈ ಆಸಾಮಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋದು ತಪ್ಪು ಅಂತ ಗೊತ್ತಿದ್ರು ನಿಮ್ಮ ಟೈಮ್9 ನ್ಯೂಸ್ ದೃಶ್ಯಗಳನ್ನ ನೀವು ಗಮನಿಸಿದ್ರೆ ಯಾವ ರೀತಿ ಫೇಕ್ ಆಟಗಳನ್ನ ಈತ ಆಡ್ತಿದ್ದಾನೆ ಅನ್ನೋದನ್ನ ನೀವು ಈಸಿಯಾಗಿ ಕಂಡುಹಿಡಿಯಬಹುದು ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಟೈಮ್9 ನ್ಯೂಸ್ ದೃಶ್ಯದಲ್ಲಿ ಸರಿಯಾದಂತಹ ದೃಶ್ಯಗಳನ್ನೇ ಫೇಕ್ ಅಂದ್ಬಿಟ್ಟಿದ್ದಾನೆ ಈ ಅಪ್ಪ. ಆಯ್ತು, ಯಾಕೆ ಮಾಡೋಣ ನಾವು ವಿಡಿಯೋ? ಅಲ್ಲ, ಹಂಗಾದ್ರೆ ವಿಡಿಯೋದಲ್ಲಿ ಇರೋದೆಲ್ಲ ನಿಮ್ಮ ಮಕ್ಕ ಅಲ್ಲ, ಬೇರೆ ಮಕ್ಕ ಫಿಲ್ಲಿಂಗ್ ಮಾಡಿಕೊಟ್ಟಿರೋದು. ಅದೇ ಪ್ಯಾಕ್ ಮಾಡಿರ್ಬೇಕು. ಪ್ಯಾಕ್ ಮಾಡಿರ್ಬೇಕು ನೀವು. ಆಯ್ತು, ಸಾಕು ನನಗೆ. ಮಾಡ್ತಾರಲ್ಲ ಬೇಜಾನ್ ಜನ ಅಲ್ಲಿ ದಾಸ್ಪೇಟೆ ತುಂಬ ಇದು ನೆನ್ಮಂಗಲ್ದಾಗ ಅವ್ರು ಮಾಡ್ರಿ. ಇಲ್ಲಿ ಬಂದು ಫೋಟೋ ಹಿಡ್ಕೊಂಡ್ಬಂದು ಕುತ್ಕೊಂಡ್ಬಿಟ್ರೆ ಮುಟ್ಲಿಂದ್ರಿಗೆ. ಇನ್ನು ನಿಮ್ಮ ಟೈಮ್9 ನ್ಯೂಸ್ ಕನ್ನಡ ಇಂಥದ್ನೆಲ್ಲ ನೋಡಿ ಸುಮ್ಮನೆ ಇರುತ್ತಾ? ಯಾರು ಪ್ರಶ್ನೆ ಮಾಡ್ತಾರೋ ಬಿಡ್ತಾರೋ, ನಾವು ಮಾತ್ರ ಸಾಕ್ಷಿ ಸಮೇತ ಹಿಡಿದು ಹೆಡೆಮುರಿ ಕಟ್ಟೋವರೆಗೂ ಕೂಡ ಸುಮ್ಮನೆ ಆಗೋದಿಲ್ಲ. ಅಷ್ಟಕ್ಕೂ ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿ ಬೇಕಾಬಿಟ್ಟಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಸರ್ಕಾರ ಯಾವ್ಯಾವ ನಿಯಮಗಳನ್ನ ಜಾರಿಗೆ ತಂದಿದೆ ಅಂತ ಒಮ್ಮೆ ಕಣ್ಣು ಹಾಯಿಸುವುದಾದ್ರೆ ಸರ್ಕಾರದ ನಿಯಮಗಳೇನು? ರೀಫಿಲ್ಲಿಂಗ್ ರೂಲ್ಸ್ ಏನು? 1.
ಜನಬಿಡದಿ ಪ್ರದೇಶಗಳಲ್ಲಿ ರೀಫಿಲ್ಲಿಂಗ್ ಮಾಡೋ ಹಾಗಿಲ್ಲ. ಜಿಲ್ಲಾಧಿಕಾರಿಯಿಂದ ಪರವಾನಗಿ ಪಡೆದಿರಬೇಕು. ಆಹಾರ ನಾಗರಿಕ ಇಲಾಖೆ ಪರವಾನಗಿ ಪಡೆದಿರಬೇಕು. ಪರವಾನಗಿಯನ್ನ ಪಡೆದೇ ಇದ್ರೆ ಅಕ್ರಮ ಅಂತ ಸಾಬೀತು. ಬೆಂಕಿ ನಂದಿಸೋ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಬೇಕು. ಉಜ್ವಲ ಯೋಜನೆ ಅನಿಲ್ ಸಿಲಿಂಡರ್ ಅನ್ನ ಬಳಸೋ ಹಾಗಿಲ್ಲ. ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡಬೇಕು. 2000ರ ಕಾಯ್ದೆ ಪ್ರಕಾರ ಲೈಸೆನ್ಸ್ ಅನ್ನ ಪಡೆದಿರಬೇಕು. ಅಡಿಗೆ ಅನಿಲದ ಸಿಲಿಂಡರ್ ಕಮರ್ಷಿಯಲ್ಗೆ ಬಳಸೋ ಹಾಗಿಲ್ಲ. ನಿಯಮ ಮೀರಿ ಯಾರೂ ಕೂಡ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋ ಹಾಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕ್ಷಣ ಕ್ಷಣಕ್ಕೂ ಜನರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಕಾರಣ ಯಾವಾಗ ಹೇಗೆ ಗ್ಯಾಸ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಆಹಾರ ಮತ್ತು ಪೊಲೀಸ್ ಅಧಿಕಾರಿಗಳು ರೀಫಿಲ್ಲಿಂಗ್ ಅರ್ಜಿ ಮೇಲೆ ಯಾಕೆ ದಾಳಿಯನ್ನ ನಡೆಸ್ತಾ ಇಲ್ಲ ಅನ್ನೋದೇ ನಮ್ಮ ಕಟ್ಟಕಡೆಯ ಪ್ರಶ್ನೆಯಾಗಿದೆ.